ನಾಲಿಗೆಗೂ ಬ್ರೈನ್ಗೂ ಕನೆಕ್ಟಿವಿಟಿ ಇಲ್ಲ ಅವ್ರಿಗೆ. ಆ ಕನೆಕ್ಟು ತಪ್ಪೋಗ್ಬಿಟ್ಟಿದೆ ಅವ್ರಿಗೆ. ನಾವು ಅವರೆಲ್ಲ 25 ಕೋಟಿ ತಂದಿದ್ರಂತೆ. ಅದರಲ್ಲಿ ನಾವು ಅನಿಲನ್ನು ನಾವು ಇಲ್ಲ ಕೋಲಾರಿಗೆ 25 ಕೋಟಿ ಅಂತ ಹೇಳಿದ್ರು. ಅನಿಲನ್ನು ನಾವು 25% ದುಡ್ಡು ತಗೊಂಡು ಅವರು ಇದು ಮಾಡಿದ್ದಾರೆ ಅಂತ ವರ್ತೂರ್ ಪ್ರಕಾಶ್ ಹೇಳಿದ್ದಾರೆ. ವರ್ತೂರ್ ಪ್ರಕಾಶ್ ಹೇಳ್ತೀನಿ, ವರ್ತೂರ್ ಪ್ರಕಾಶ್ ಅವರೇ, ನಿನಗೆ ಮಂತ್ಲಿ ಇನ್ಕಮ್ ಏನೂ ಇಲ್ಲ. ನಿನಗೆ ಮೊದಲು ಬಂದ್ಬಿಟ್ಟು ಆಫೀಸರ್ಸ್ ಕೊಡುವಂಥ ಅದೇ ನಿನ್ನ ಜೀವನಾಧಾರ ಆಗಿತ್ತು. ನನ್ನ ಬಾಡಿಗೆಗಳು ಬರೋದು ಕೋಟಿಗಳೇ, ನನಗೆ ಲಕ್ಷಗಳಲ್ಲ. ನನಗೆ ಬರುವಂಥ ದುಡ್ಡನ್ನು ಖರ್ಚು ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ನನಗೆ ಬರೋ ದುಡ್ಡನ್ನು ಖರ್ಚು ಮಾಡೋಕ್ಕೆ ಆಗ್ತಾ ಇಲ್ಲ. ನನ್ನ ಮಗ ಮೊನ್ನೆ ನನ್ನ ಬರ್ತ್ಡೇಗೆ ನನ್ನ ಮಗ ಬಂದು ಏನಪ್ಪ ನಿನ್ಗೇನಾದ್ರು ಕೊಡಿಸ್ತೀನಿ ಅಂತ, ನನಗೇನು ಕೊಡಿಸ್ಬಿಟ್ಟು ನೀನು ಕೊಡ್ತೀನಿ ಅಂತ 1,09,00,000 ಒಂದು ಅವಳಿ SY ಕಾರ್ ಒಂದು ಚೆಕ್ ಕೊಟ್ಟು ಕೊಡಿಸ್ದೆ. ನನ್ನ ಮಗನಿಗೆ ಒಂದು ಚೆಕ್ ಕೊಟ್ಟು ಕೊಡಿಸ್ದೆ. ನಾನು ಆ ಥರ ಒಂದು ಸುಳ್ಳು ಹೇಳ್ಕೊಬಾರ್ದು. ನಾನು ಆ ಥರ ಶ್ರೀಮಂತ. ನಾನು ತಿಂಗಳಿಗೆ ಕೋಟಿಗಳು ಬಾಡಿಗೆ ಬರ್ತವೆ. ತಿಂಗಳಿಗೆ ರೆವಿನ್ಯೂ ಎಷ್ಟೋ ಇದೆ ಅಂತ ಹೇಳ್ಕೊಳಕ್ ಆಗೋದಿಲ್ಲ. ಎಷ್ಟೋ ಇರುತ್ತೆ 25%. ಅವ್ರ ಕಾಂಟ್ರಾಕ್ಟರ್ ಬಂದು ನನಗೆ ಹೇಳಿದ್ರು, ಪಾಪ ಸಾರ್ ಮೊದಲೇ ನಾವು ದುಡ್ಡು ಕೊಟ್ಬಿಟ್ಟಿದ್ದೀವಿ ಸರ್ ಅವರಿಗೆ, ಇವಾಗ ಕೆಲಸ ನಾವು ಬೇರೆಯವ್ರಿಗೆ ಕೊಡ್ತೀರಂತ ಸರ್, ನಾವು ಸೂಸೈಡ್ ಮಾಡ್ಕೋಬೇಕು ಅಂತ ಹೇಳಿದ್ರು. ನನಗೆ ಆಯ್ತಪ್ಪ ಮಾಡ್ಕೊ ಹೋಗ್ರಿ ನೀವೇ ಕೆಲಸ ಅಂತ ಹೇಳ್ತೇನೆ. ವರ್ತೂರ್ ಪ್ರಕಾಶ್ ಏನೂ ಗೊತ್ತಿಲ್ಲ. ಇಷ್ಟು ಸಲ ನಾವತ್ತು ವರ್ತೂರ್ ಪ್ರಕಾಶ್ ಹೆಸರು ಎತ್ತೋದಿಲ್ಲ. ಇವತ್ತು ಎತ್ತಾ ಇದ್ದೀನಿ ಅವ್ರ ಹೆಸರು. ಪರ್ಸೆಂಟೇಜ್ ತಗೊಳ್ಳೋದು ನಾನು ಕೊಡ್ತೀನಿ ಎಲ್ಲರಿಗೂ. ಪರ್ಸೆಂಟೇಜ್ ನಿಮ್ಗೆ ಏನು ಬೇಕು ನಾನು ಕೊಡ್ತೀನಿ ನಾನು ಹೇಳಿದ್ರೆ ಅದು ಹೇಳ್ತಾರೆ ಕೋಲಾರಮ್ಮ ತಾಯಿ ನೋಡ್ಕೊಡಿ ಅಂತ ಹೇಳ್ತಾ ಯಾರು ತಗೊಂಡಿದ್ದಾರೋ ಮೊದಲು ನೀನು ತಗೊಂಡಿರೋದು ಆ ಕಾಂಟ್ರಾಕ್ಟರ್ ಬಂದು ಹೇಳಿದಾರಪ್ಪ ನಮಗೆ, ಬೇರೆಯವರಲ್ಲ, ಅವರೇ ಹೇಳಿದ್ದಾರೆ ನಮಗೆ. ನಾವು ತಗೊಂಡಿರೋದು ಅವ್ರ ಮುಂದೆ ಕರ್ಕೊಂಬಂದು ಯಾರಾದ್ರೂ ಹೇಳಿಸ್ಬಿಡು. ಈ ಥರ ಸುಳ್ಳು ಹೇಳ್ಕೊಂಡು ಬ್ರೈನ್ಗೂ ನಾಲ್ಗೆಗೂ ಕನೆಕ್ಟ್ ಇಲ್ಲದೆ ಇರೋ ರೀತಿಯಲ್ಲಿ ಮಾತಾಡೋದು. ಸಿದ್ದರಾಮಯ್ಯನ ಮೇಲೆ ಮಾತಾಡಿ ಇವತ್ತು ನಿನ್ಗೆ ಏನು ಗತಿಯಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಸಿದ್ದರಾಮಯ್ಯನ ಮೇಲೆ ಮಾತಾಡಿ ಏನಾಗಿದೆ ಅನ್ನೋದು ನಿನಗೆ ಗೊತ್ತಾಗ್ಬಿಟ್ಟಿದೆ. ಇವಾಗ ಇನ್ನನ್ನ ಸ್ವಲ್ಪ ಬಂದು ಸ್ವಲ್ಪ ಸ್ಲೋ ಆಗಿ ಬಾಯಿ ಮುಚ್ಕೊಂಡು ಸ್ವಲ್ಪ ಒಳ್ಳೆಯದನ್ನು ಮಾತಾಡು, ಕೆಟ್ಟದನ್ನು ಮಾತಾಡೋದು ಬಿಟ್ಬಿಡ್ಬೇಕು ಅಂತ ವರ್ತೂರ್ ಪ್ರಕಾಶ್ ಹೇಳ್ತಾ, ಆಮೇಲೆ ಎಲ್ಲರಿಗೂ ನಾನು ಇಷ್ಟ ಹೇಳೋದಿದೆ, ನಾವು ಒಂದೇ ರೂಟಲ್ಲಿರೋರು, ಅಭಿವೃದ್ಧಿ ವಿಚಾರದಲ್ಲಿ ಇರ್ತೀವಿ. ನಮಗೆ ಬೇರೆ ದುಡ್ಡು ಕಾಸು ಆಸ್ತಿ ಬೇಕಾಗಿಲ್ಲ. ನನಗೆ ದುಡ್ಡು ಕಾಸು ಆಸ್ತಿ ಏನು ಬೇಕಾಗಿಲ್ಲ. ಇರೋ ಸಾಕು, ನೆಮ್ಮದಿಯಾಗಿದ್ದೀವಿ, ಆರಾಮಾಗಿದ್ದೀವಿ. ಅದಕ್ಕಿಂತ ತಲೆ ಕೆಡ್ಸ್ಕೊಳ್ಳೋದಕ್ಕಾಗುತ್ತಾ ಶ್ರಮಣ? ತಲೆ ಕೆಡ್ಸ್ಕೊಳ್ಳೋಕ್ಕಾಗುತ್ತಾ? ಆರಾಮಾಗಿರೋದನ್ನ ಆರಾಮಾಗಿರ್ತೀವಿ. ನನಗೆ ಇನ್ನೊಂದು ಇದೇ ಮಾತಾಡೋದು, ಡೈರೆಕ್ಟಾಗಿ ಮಾತಾಡ್ತೀನಿ. ಯಾರಾದ್ರೂ ಬೈಬೇಕಂದ್ರೆ ಡೈರೆಕ್ಟಾಗಿ ಬೈತೀನಿ. ನಾನು ಯಾವುದು ಬೇರು ಮಾಡಲ್ಲ, ಏನು ನಾನು ಇಟ್ಕೊಳ್ಳೋದೇ ಇಲ್ಲ. ನನ್ನ ಪಾಲಿಸಿನ ಅಷ್ಟೇ. ನಾನು ಯಾರೇನ ಮಾತಾಡ್ಕೊಂಡು ನಾನು ಬೇಕಾಗಿಲ್ಲ ಅದನ್ನೆಲ್ಲ. ನಾನು ನಿಯತ ಕೆಲಸ ಮಾಡಬೇಕು, ನಿಯತ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಪ್ಲಾನಿಂಗ್ ಅಥಾರಿಟಿ ಇವತ್ತು ನಮ್ಮ